ನಾವು ಆರಿಸಿಕೊಳ್ಳುವ ಉದ್ಯೋಗ ನಮ್ಮ ರಾಶಿ ಜಾತಕದ ಗ್ರಹಸ್ಥಿತಿ ಎರಡಕ್ಕೂ ತಾಳೆಯಾದರೆ ಯಶಸ್ಸು ತುಂಬಾ ಜೋರಾಗಿರುತ್ತದೆ. ಒಂದು ವೇಳೆ ಒಂದಕ್ಕೊಂದು ಸರಿ ಹೊಂದಲ್ಲ ಅಂತಾದರೆ ಗುಡ್ಡಕ್ಕೆ ಕಲ್ಲು ಹೊತ್ತಂತೆ, ಏಕೆಂದರೆ ಒಂದು ಅದರಲ್ಲಿ ಯಶಸ್ಸು ಸಿಗದೆ ಬೇಸರವಾಗಿ ಮನಸಾರೆ ಕೆಲಸದಲ್ಲಿ ತೊಡಗಿಕೊಳ್ಳುವುದಕ್ಕೆ ಸಾಧ್ಯವಾಗದಿರಬಹುದು. ಪದೇ ಪದೇ ಸೋಲು ಕಂಡು ಪ್ರಯತ್ನ ಮಾಡುವ ಸಂಕಲ್ಪ ಶಕ್ತಿಯನ್ನೇ ಕಳೆದುಕೊಂಡು ಬಿಡಬಹುದು. ಎರಡರಲ್ಲಿ ಯಾವುದೇ ಆದರೂ ಅಪಾಯಕಾರಿಯೇ ಅಲ್ಲವಾ? ಆದ್ದರಿಂದ ರಾಶಿಯ ಮೇಲೆ ಅವಲಂಬಿತವಾದ ನಮ್ಮ ಸ್ವಭಾವಕ್ಕೆ ಹಾಗೂ ರಾಶಿಯ ಅಧಿಪತಿ ಪ್ರಭಾವ ಬೀರುವಂಥ ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರ ಆರಿಸಿಕೊಳ್ಳುವುದು ಸೂಕ್ತ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಯನ್ನು ಒಂದೊಂದು ಗ್ರಹಗಳು ಆಳುತ್ತವೆ. ಇದರಂತೆ ನಿಮ್ಮ ರಾಶಿ ಯಾವುದಾಗಿರುತ್ತದೋ ಆ ರಾಶಿಯ ಅಧಿಪತಿಯು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ರಾಶಿ ಅಧಿಪತಿಗೆ ಅನುಗುಣವಾಗಿ ಕೆಲವೊಂದು ಕೆಲಸಗಳಿಗೆ, ಇದರಂತೆ ಆ ಕೆಲಸಗಳನ್ನು ಮಾಡಿದರೆ ಹೆಚ್ಚು ಅದೃಷ್ಟವನ್ನು ತರುತ್ತದೆ. ಮೇಷ ರಾಶಿಯ ಆಡಳಿತ ಗ್ರಹ ಮಂಗಳ. ವಿಪರೀತ ಚಟುವಟಿಕೆಯ, ಸ್ವತಂತ್ರ ಆಲೋಚನೆಯ ಮೇಷ ರಾಶಿಯವರು ಸ್ಪರ್ಧಾತ್ಮಕ ಮನೋಭಾವದವರು. ಜನ್ಮತಃ ನಾಯಕತ್ವ ಗುಣ ಇರುವಂಥವರು. ಎಷ್ಟೋ ಸಲ ತಮ್ಮ ಸ್ವಂತ ಬದುಕನ್ನೇ ವೃತ್ತಿಗಾಗಿ ತ್ಯಾಗ ಮಾಡುವಂಥವರು. ಸದಾ ಅದ್ಭುತ ಅಮೋಘ ಎನಿಸುವಂಥ ಆಲೋಚನೆಯ ಬಗ್ಗೆ ಧ್ಯಾನಿಸುವ ಇವರಿಗೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಆಸಕ್ತಿ ಇರದು. ಇವರ ಗುಣವೇ ವೃತ್ತಿಜೀವನದಲ್ಲಿ ಕೈ ಹಿಡುತ್ತದೆ. ಒಂದೇ ನಿರ್ಧಾರದಲ್ಲಿ ತಮ್ಮ ತಂಡ ಹೇಗೆ ಒಂದು ಮಾಡೋದು ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಎನ್ನುವುದು ಇವರಿಗ ಗೊತ್ತು. ಮೊದಲನೆಯದಾಗಿ ಮೇಷ ರಾಶಿಯ ಅಧಿಪತಿ ಅಂಗಾರಕ ಕಬ್ಬಿಣದ ಆಯುಧಗಳಿಗೆ ಅಧಿಪತಿಯಾಗಿರುತ್ತಾನೆ. ಶಸ್ತ್ರಾಸ್ತ್ರಗಳಿಗೆ ಅಧಿಪತಿಯಾದ ಕಾರಣ ಸೈನ್ಯದ ಉದ್ಯೋಗ ಮೇಷ ರಾಶಿಯವರಿಗೆ ಯಶಸ್ಸು ತಂದು ಕೊಡುತ್ತದೆ. ಸೇನೆಯ ಹುದ್ದೆಗಳು ಎಂದರೆ ಕೇವಲ ಸೈನಿಕ ಹುದ್ದೆಗಳಿಗೆ ರ್ಯಾಲಿ ನಡೆಸುವುದು ಮಾತ್ರವಲ್ಲ, ವಿವಿಧ ವಿದ್ಯಾರ್ಹತೆ ಆಧಾರದಲ್ಲಿ ವಿವಿಧ ನೇಮಕ ಪ್ರಕ್ರಿಯೆಗಳು ಪ್ರತಿ ವರ್ಷವೂ ನಡೆಯುತ್ತವೆ. ಆದ್ದರಿಂದ ಅವುಗಳ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು. ವಿದ್ಯಾರ್ಹತೆಗೆ ಅನುಸಾರವಾಗಿ ಮಿಲಿಟರಿಯಲ್ಲಿ ಉದ್ಯೋಗ ಪಡೆದರೆ ಯಶಸ್ಸು ಸಿಗುತ್ತದೆ. ತಮ್ಮ ಶಿಸ್ತಿನ ಸ್ವರೂಪ ಮತ್ತು ವ್ಯವಸ್ಥಾಪಕ ಕೌಶಲ್ಯಗಳಿಗಾಗಿ ಯಾವಾಗಲೂ ಹೊಗಳಿಸಿಕೊಳ್ಳುತ್ತಾರೆ. ಪ್ರಶ್ನಿಸುವ ಚಟುವಟಿಕೆ ಮತ್ತು ಬೇಹುಗಾರಿಕೆ ಬಗ್ಗೆ ಇವರಿಗೆ ಒಲವು ಹೆಚ್ಚು. ಇನ್ನು ರಾಜಕೀಯ. ಮೇಷ ರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸು ಸಿಗುವುದು ಖಂಡಿತ ನಿಜ. ರಾಜಕೀಯದಲ್ಲಿ ಉತ್ತಮ ಭವಿಷ್ಯವಿದೆ. ಕ್ಷೇತ್ರ ಪ್ರಚಾರದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತೀರಿ. ಪ್ರಚಾರ ಫಲ ನೀಡಲಿದೆ. ನಿಮ್ಮ ಕಾರ್ಯನಿರ್ವಹಣೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಸದಾ ದೊರೆಯುತ್ತದೆ. ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲು ಬಾಳಸಂಗಾತಿ ಮತ್ತು ಸಹೋದ್ಯೋಗಿಗಳ ಪಾತ್ರ ಬಹಳ ಇರುತ್ತದೆ. ಪರೋಪಕಾರದ ಗುಣ ಎಲ್ಲರ ಮನ ಸೆಳೆಯಲಿದೆ. ಆದ್ದರಿಂದ ರಾಜಕೀಯ ಕ್ಷೇತ್ರವು ಮೇಷ ರಾಶಿಯವರಿಗೆ ಉತ್ತಮವಾಗಿರುತ್ತದೆ. ಇವರು ಸಾಕಷ್ಟು ಸ್ವತಂತ್ರರಾಗಿರಬೇಕು ಎನ್ನುವ ಮನೋಭಾವನೆ ಹೊಂದಿರುತ್ತಾರೆ. ಸ್ಪರ್ಧಾತ್ಮಕ ಮನೋಭಾವನೆ ಹಾಗೂ ಸಾಹಸಭರಿತ ಮನಸ್ಸು ಇವರದ್ದು. ಯಾವುದೇ ಚಾಲೆಂಜಿಂಗ್ ಕೆಲಸ ಇದ್ರೂ ಕೂಡ ಮುಂದೆ ಬರುವಂತಹ ಮೇಷ ರಾಶಿಯವರು ನಾಯಕತ್ವದ ಗುಣಗಳನ್ನು ಹೆಚ್ಚಾಗಿ ಹೊಂದಿರುತ್ತಾರೆ. ನೇರ ನುಡಿ ಹಾಗೂ ನೇರ ನಡೆಯ ಜೊತೆಗೆ ಪ್ರಾಮಾಣಿಕರಾಗಿ ಮುಂದುವರಿಯುವಂತಹ ಇವರ ಗುಣಗಳು ಸಂಪೂರ್ಣವಾಗಿ ಇವರನ್ನು ಒಬ್ಬ ಪರಿಪಕ್ವ ನಾಯಕ ಎಂಬುದಾಗಿ ಪರಿಗಣಿಸುವಂತೆ ಮಾಡುತ್ತದೆ. ಮೇಷ ರಾಶಿಯ ಜನರು ಧೈರ್ಯಶಾಲಿಗಳು. ಇವರು ಸಾಹಸ ಪ್ರಿಯರು. ಈ ರಾಶಿಯ ಜನರು ಕ್ರೀಡೆಗಳನ್ನು ಆಯ್ಕೆ ಮಾಡಿಕೊಂಡರೆ ಅವರ ಜೀವನ ಉಜ್ವಲವಾಗಿರುತ್ತದೆ. ಮೇಷ ರಾಶಿಯವರು ಸ್ವಯಂ ನಂಬಿಕೆ, ದೃಢತೆ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಹೊಂದಿರುತ್ತಾರೆ. ಈ ಗುಣಲಕ್ಷಣಗಳು ಅವರಲ್ಲಿ ದಿಟ್ಟ ನಾಯಕತ್ವ ತರುತ್ತವೆ. ಅವರಲ್ಲಿ ಸಾಕಷ್ಟು ದೈಹಿಕ ಶಕ್ತಿ ಮತ್ತು ತ್ರಾಣ ಇರುತ್ತದೆ. ಹಾಗಾಗಿ ಇದರ ಅಗತ್ಯವಿರುವ ಉದ್ಯೋಗಗಳಿಗೆ ಅವರನ್ನು ಉತ್ತಮ ಆಯ್ಕೆಯನ್ನಾಗಿ ಮಾಡುತ್ತದೆ. ಮೇಷ ರಾಶಿಯವರು ತಮ್ಮ ಡೈನಾಮಿಕ್ ಹಾಗೂ ಉತ್ಸಾಹಭರಿತ ಜೀವನ ಶೈಲಿಗೆ ಹೆಸರುವಾಸಿ.
ಇವರು ಗುಣ ಸ್ವಭಾವದಲ್ಲಿ ಧೈರ್ಯವಂತರು, ಉತ್ಸಾಹಿಗಳು ಹಾಗೂ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಇವರಲ್ಲಿರುವಂತಹ ಅಗಾಧವಾದ ಉತ್ಸಾಹವೇ ಹೊಸ ಕೆಲಸ ಹಾಗೂ ಪ್ರಾಜೆಕ್ಟ್ಗಳನ್ನು ಪ್ರಾರಂಭ ಮಾಡುವುದಕ್ಕೆ ಇವರನ್ನು ಇನ್ನಷ್ಟು ಪ್ರೋತ್ಸಾಹಿಸುತ್ತದೆ. ಸೇಲ್ಸ್, ಮಾರ್ಕೆಟಿಂಗ್ ಅಥವಾ ಟೀಮ್ ಲೀಡರ್ ಆಗಿ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗವನ್ನು ಮಾಡಬಹುದು. ಮೇಷ ರಾಶಿಯ ಅಧಿಪತಿ ಕುಜ. ಅಗ್ನಿ ತತ್ವವಾದ ಇದು ಆರಂಭದಲ್ಲೇ ಹೇಳಿದಂತೆ ಚರರಾಶಿ. ಕುಜ ಅಂದರೆ ಸೈನ್ಯದ ಅಧಿನಾಯಕ ಮತ್ತು ಆಕ್ರಮಣಶೀಲತೆ ಹಾಗೂ ಪುರುಷ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದರಿಂದಾಗಿ ಈ ರಾಶಿಯವತನ್ನು ಆಕ್ರಮಣಕಾರಿ ಮತ್ತು ಧೈರ್ಯಶಾಲಿಯಾಗಿ ಮಾಡುತ್ತದೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇಲಾಖೆಯಲ್ಲಿ ಉದ್ಯೋಗವನ್ನು ಮಾಡಿದರೆ ಯಶಸ್ಸು ಸಿಗುತ್ತದೆ. ಇವರು ಆಕರ್ಷಣಾ ಶಕ್ತಿ ಹೊಂದಿರುತ್ತಾರೆ. ಒಳ್ಳೆ ಕಮ್ಯುನಿಕೇಟರ್ ಮತ್ತು ಇತರರನ್ನು ಮನವೊಲಿಸುವ ಕಲೆಯಲ್ಲಿ ನಿಸ್ಸೀಮರು. ನಿಷ್ಪಕ್ಷಪಾತ ಸ್ವಭಾವದವರು, ಪ್ರಾಯೋಗಿಕ ಚಿಂತಕರು, ಉತ್ತಮ ಸಂವಹನಕಾರರು, ವಾಗ್ಮಿಗಳು, ತಂತ್ರಜ್ಞರು, ಪ್ಲಾನರ್ ಮತ್ತು ಸಮಾಲೋಚಕರು. ಇವುಗಳೆಲ್ಲವನ್ನೂ ಅಚ್ಚುಕಟ್ಟಾಗಿಯೂ ಮಾಡುತ್ತಾರೆ. ದೊಡ್ಡ ಕಾರ್ಯಗಳನ್ನು ಸಹ ಸುಲಭವಾಗಿ ಮಾಡುವಂಥವರು. ಆಹಾರ ಉದ್ಯಮವು ವಿಶ್ವದ ಅತಿದೊಡ್ಡ ಮತ್ತು ವೈವಿಧ್ಯಮಯವಾಗಿದೆ. ಇದು ಕೃಷಿ ಮತ್ತು ಆಹಾರ ಉತ್ಪಾದನೆಯಿಂದ ಮಾರ್ಕೆಟಿಂಗ್ ಮತ್ತು ಮಾರಾಟದವರೆಗೆ ಎಲ್ಲವನ್ನೂ ಒಳಗೊಂಡಿದೆ. ಆದ್ದರಿಂದ ಮೇಷ ರಾಶಿಯವರಿಗೆ ಆಹಾರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಯಶಸ್ಸು ಸಿಗುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ರಾಶಿಯವರು ವೈದ್ಯಕೀಯ ಉದ್ಯೋಗದಲ್ಲಿ ಅತಿಯಾದ ಯಶಸ್ಸನ್ನು ಪಡೆಯುತ್ತಾರೆ. ಅನಾದಿ ಕಾಲದಿಂದಲೂ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ವೈದ್ಯಕೀಯ ಶಾಸ್ತ್ರಕ್ಕೆ ನಿಕಟ ಸಂಬಂಧವಿದೆ. ಈಶ್ವರನ ಮುಖದಿಂದ ಪ್ರಪಂಚದ ಸಕಲ ಜೀವಿಗಳ ಉದ್ಧಾರಕ್ಕಾಗಿ ವೇದಗಳು ಸೃಷ್ಟಿಯಾದವು. ವೇದಗಳಲ್ಲಿ ಕಲೆ, ವಿಜ್ಞಾನ, ಜ್ಞಾನ, ವಿದ್ಯೆಗಳು ಅಡಕವಾಗಿವೆ. ಅಥರ್ವಣ ವೇದದ ಮೂಲಕ ಆಯುರ್ವೇದದ ವಿಚಾರಗಳನ್ನು ಸಂಗ್ರಹಿಸಿ ಚರ್ತುಮುಖ ಬ್ರಹ್ಮದೇವನು ಮಾನವನ ಕಲ್ಯಾಣಕ್ಕಾಗಿ ಬ್ರಹ್ಮ ಸಂಹಿತೆ ಎಂಬ ವೈದ್ಯ ರಹಸ್ಯ ರಚಿಸಿದ್ದಾನೆ. ಮೇಷ ರಾಶಿಯಲ್ಲಿ ಮೊದಲ ನಕ್ಷತ್ರಕ್ಕೆ ಅಶ್ವಿನಿ ದೇವತೆಗಳು ಅಧಿಪತಿಯಾಗಿರುವುದರಿಂದ ಅಶ್ವಿನಿ ದೇವತೆಗಳು ವೈದ್ಯರು. ಅದರಿಂದ ಮೇಷ ರಾಶಿ ತಲೆ ಹಾಗೂ ಮಸ್ತಕಕ್ಕೆ ಸಂಬಂಧಿಸಿದೆ. ಹಾಗೂ ವೃಶ್ಚಿಕ ರಾಶಿ ಗುಹೇಂದ್ರಿಯ ಹಾಗೂ ಮೂತ್ರಕ್ಕೆ ಸಂಬಂಧಿಸಿದೆ. ಇವೆರಡು ರಾಶಿಗಳಿಗೆ ಅಧಿಪತಿ ಕುಜನಾಗಿದ್ದು, ಈ ಕುಜನು ಬಲಿಷ್ಠನಾಗಿದ್ದರೆ ಮೆದುಳಿಗೆ ಸಂಬಂಧಿಸಿದ ಪರಿಣಿತಿ ವೈದ್ಯರಾಗುತ್ತಾರೆ, ನುರಿತ ಶಸ್ತ್ರಚಿಕಿತ್ಸಕರಾಗುತ್ತಾರೆ ಹಾಗೂ ಒಳ್ಳೆಯ ದಂತ ವೈದ್ಯರಾಗುತ್ತಾರೆ ಮತ್ತು ನುರಿತ ದಾದಿಯರಾಗುತ್ತಾರೆ. ಗುಪ್ತರೋಗ ತಜ್ಞರಾಗುತ್ತಾರೆ. ಟ್ರಾವೆಲ್, ಕೊರಿಯರ್ ಸೇವೆ ಅಥವಾ ದೂರಸಂಪರ್ಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೇಷ ರಾಶಿಯ ಜನರಿಗೆ ನಿಮ್ಮ ವೃತ್ತಿಪರ ಫಲಿತಾಂಶಗಳು ಯಾವಾಗಲೂ ಧನಾತ್ಮಕವಾಗಿರುತ್ತವೆ. ಕಠಿಣ ಪರಿಶ್ರಮದಿಂದ ನೀವು ಸಕ್ಸಸ್ ಆಗಲಿದ್ದೀರಿ. ಕೆಲಸದ ಕಾರಣದಿಂದ ನೀವು ದೂರದ ಊರಿಗೆ ಪ್ರಯಾಣಿಸಲಿದ್ದೀರಿ. ಟ್ರಾವೆಲ್ ಗೈಡ್, ಸ್ವಂತ ಟ್ರಾವೆಲ್ ಕಂಪನಿ, ಸ್ವಂತವಾಗಿ ಆಟೋ, ಬಸ್, ಕಾರು ಚಾಲನೆ, ಪೈಲಟ್, ರೈಲು ಇಂಜಿನ್ ಚಾಲನೆ, ಈ ರೀತಿಯಾಗಿ ಚಾಲನೆ ಅಥವಾ ವಾಹನದ ಮಾಲೀಕತ್ವ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡುತ್ತದೆ. ಉದ್ಯಮಿಗಳ ಬಗ್ಗೆ ಹೇಳುವುದಾದರೆ ನಿಮ್ಮ ಪ್ರಯತ್ನಗಳಿಂದ ಸಂಸ್ಥೆ ಒಳ್ಳೆ ಹೆಸರು ಗಳಿಸುತ್ತದೆ. ಮನೆಯಿಂದ ದೂರದಲ್ಲಿ ವ್ಯಾಪಾರ ಮಾಡುತ್ತಿರುವ ಮೇಷ ರಾಶಿಯವರಿಗೆ ಉತ್ತಮ ಯಶಸ್ಸು ಸಿಗುತ್ತದೆ. ಸಹೋದ್ಯೋಗಿಗಳು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.